ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಲು ಶುರು ಮಾಡಿಕೊಂಡಿದೆ. ಭಾರತದ ಆಪರೇಷನ್ ಸಿಂಧೂರ್ಗೆ ನಡುಗಿದ ಪಾಕಿಸ್ತಾನ ಇಷ್ಟು ದಿನ ಸೈಲೆಂಟ್ ಆಗಿತ್ತು. ಆದರೆ ಇದೀಗ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತೆ ಭಾರತವನ್ನ ಕೆಣಕುತ್ತಿದ್ದಾರೆ. ಭಾರತಕ್ಕೆ ಮತ್ತೆ ಸವಾಲ್ ಹಾಕಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಮಾತನಾಡಿರುವ ಅಸೀಂ ಮುನೀರ್ ಅದು ಪಾಕಿಸ್ತಾನದ ಜೀವಾಳ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ವಾಷಿಂಗ್ಟನ್ನ ಡಿಸಿ ಫೋರ್ ಸೀಸನ್ ಹೋಟೆಲ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ಉದ್ದಟತನ ಮೆರೆದಿದ್ದಾರೆ. ಭಾರತಕ್ಕೆ ಬಹಿರಂಗ ಸವಾಲ್ ಹಾಕಿದ್ದಾರೆ. ಭಾರತದ ವಿರುದ್ಧ ಜಯ ಸಾಧಿಸಿದ್ದೇವೆ ಮತ್ತು ಕಾಶ್ಮೀರ ಪಾಕಿಸ್ತಾನದ ಜೀವಾಳ ಅಂತ ಹೇಳಿದ್ದಾರೆ. ಇನ್ನು ಇರಾನ್ಗೆ ಬೆಂಬಲ ವ್ಯಕ್ತಪಡಿಸಿರುವ ಪಾಕಿಸ್ತಾನ ಇಸ್ರೇಲ್ನೊಂದಿಗಿನ ಅದರ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅಂತ ಹೇಳಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನಿ ರಾಜಕಾರಣಿ ಅಬ್ದುಲ್ ರಜಾಕ್ ರಾಜಾ ಘೋಷಣೆಗಳು ಮೊಳಗಿದ್ದಾವೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರ್ ಭಾಷಣ ಭಾರತ ಪಾಕ್ ಉದ್ವಿಗ್ನತೆಯನ್ನ ಹೆಚ್ಚಿಸಿದ್ದು ಅಲ್ಲದೆ ಅಮೆರಿಕ ನೆಲದಲ್ಲಿ ಆಡಿರುವ ಈ ಮಾತು ಆಕ್ರಮಣದ ಹಿಂದೆ ಯಾರಿದ್ದಾರೆ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತೆ ಮಾಡಿದೆ. ತಮ್ಮ ಭಾಷಣದಲ್ಲಿ ಮುನೀರ್ 1979ರಲ್ಲಿ ಪಾಕಿಸ್ತಾನದ ಮರಳುವಿಕೆಯ ಬಗ್ಗೆ ಮಾತಾಡಿದ್ದಾರೆ. ಆಗ ಮಸೀದಿಗಳು ಮತ್ತು ಸಿನಿಮಾಗಳು ಒಟ್ಟಿಗೆ ಇದ್ವು ಮತ್ತು ಭಾರತದ ಇಡೀ ಜೀವನ ವ್ಯವಸ್ಥೆ ಪಾಕಿಸ್ತಾನದ ನಿಯಂತ್ರಣದಲ್ಲಿತ್ತು. ಹೀಗೆ ಹಲವು ಉದ್ದಟತನದ ಮಾತುಗಳನ್ನಾಡಿದ್ದಾರೆ. ಭಾರತವು ವಂಚನೆಯ ಮೂಲಕ ಲಾಭ ಪಡೀತಾ ಇದೆ ಅಂತ ಹೇಳಿರುವ ಮುನೀರ್ ಪಾಕಿಸ್ತಾನ ಜಾಗತಿಕ ವೇದಿಕೆಯಲ್ಲಿ ಅವಕಾಶಗಳನ್ನ ಕಳೆದುಕೊಂಡಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ರಾಜತಾಂತ್ರಿಕತೆಯನ್ನ ದುರ್ಬಲ ಎಂದು ಬಣ್ಣಿಸಿದ್ದು ಪಾಕಿಸ್ತಾನಿ ಸೈನಿಕರು ಭಾರತವನ್ನ ಎದುರಿಸಲು ಹತಾಶರಾಗಿದ್ದಾರೆ ಅಂತ ಮುನೀರ್ ಹೇಳಿದ್ದಾರೆ. ಮುನೀರ್ ಅವರ ಈ ಆಕ್ರಮಣದ ಹಿಂದೆ ಅಮೆರಿಕ ಪಾತ್ರವಿದೆ ಅಂತ ಶಂಕಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ಅವರ ಊಟದ ಸಭೆಯ ಸುದ್ದಿ ಭಾರತದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪಾಕಿಸ್ತಾನ ಉತ್ತಮ ಪಾಲುದಾರ ಎಂದು ಯುಎಸ್ ಸೆಂಟ್ರಲ್ ಕಮಾಂಡ್ ಮುಖ್ಯಸ್ಥ ಜನರಲ್ ಮೈಕೆಲ್ ಕೊರಿಲ್ಲಾ ಬಣ್ಣಿಸಿರುವ ಸಮಯದಲ್ಲಿ ಈ ಸಭೆ ನಡೀತಾ ಇದೆ. ಐಸಿಸ್ ಖೊರಾಸನ್ನ ಭಯೋತ್ಪಾದಕನ ಬಂಧನಕ್ಕಾಗಿ ಕೊರಿಲ್ಲಾ ಪಾಕಿಸ್ತಾನವನ್ನ ಶ್ಲಾಘಿಸಿದ್ರು. ಪಾಕಿಸ್ತಾನವನ್ನ ತನ್ನ ಬದಿಯಲ್ಲಿಟ್ಟುಕೊಳ್ಳುವ ಮೂಲಕ ಚೀನಾದ ಪ್ರಭಾವವನ್ನ ಸಮತೋಲನಗೊಳಿಸಲು ಅಮೆರಿಕ ಬಯಸುತ್ತೆ ಎಂದು ಕೆಲವು ವಿಶ್ಲೇಷಕರು ಹೇಳಿದ್ದಾರೆ. ಚೀನಾದೊಂದಿಗಿನ ಪಾಕಿಸ್ತಾನದ ಆಳವಾದ ಪಾಲುದಾರಿಕೆ, ವಿಶೇಷವಾಗಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮತ್ತು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಮೆರಿಕಕ್ಕೆ ಕಳವಳಕಾರಿ ವಿಷಯವಾಗಿದೆ. ಇದರ ಹೊರತಾಗಿ ಟ್ರಂಪ್ ಕುಟುಂಬಕ್ಕೆ ಸಂಬಂಧಿಸಿದ ಕ್ರಿಪ್ಟೋ ಕರೆನ್ಸಿ ಒಪ್ಪಂದದಲ್ಲಿ ಮುನೀರ್ ಭಾಗಿಯಾಗಿದ್ದಾರೆ ಅನ್ನೋ ಆರೋಪವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಮುನೀರ್ ಭಾಷಣ ಮತ್ತು ಟ್ರಂಪ್ ಜೊತೆಗಿನ ಭೇಟಿ ಭಾರತಕ್ಕೆ ಹಲವು ಕಳವಳವನ್ನ ಹುಟ್ಟುಹಾಕಿದೆ. ಮೊದಲನೇದಾಗಿ ಕಾಶ್ಮೀರದ ಬಗ್ಗೆ ಮುನೀರ್ ಪ್ರಚೋದನಕಾರಿ ಮಾತನಾಡಿರುವುದು ಮತ್ತು ಭಯೋತ್ಪಾದನೆಯಲ್ಲಿ ಅವರ ಪಾತ್ರದ ಆರೋಪ ಭಾರತದ ಭದ್ರತೆಗೆ ಅಪಾಯವನ್ನ ಉಂಟು ಮಾಡುತ್ತೆ. ಇನ್ನು ಎರಡನೇದಾಗಿ ಪಾಕಿಸ್ತಾನದೊಂದಿಗೆ ಅಮೆರಿಕ ಬೆಳೀತಾ ಇರುವ ಸಹಕಾರವು ಭಾರತದ ಭಯೋತ್ಪಾದನಾ ವಿರೋಧಿ ನೀತಿಯನ್ನ ದುರ್ಬಲಗೊಳಿಸಬಹುದು. ಈ ನೀತಿಯನ್ನ ಉತ್ತೇಜಿಸುವುದಕ್ಕೆ ಭಾರತ ಇತ್ತೀಚೆಗೆ 33 ದೇಶಗಳಿಗೆ ನಿಯೋಗಗಳನ್ನ ಕಳುಹಿಸಿತ್ತು. ಈ ನಡುವೆ ಪಾಕಿಸ್ತಾನ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದೀರ್ಘ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆ. 35 ನಿಮಿಷಗಳ ಸುದೀರ್ಘ ಸಂಭಾಷಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಭಯೋತ್ಪಾದನಾ ವಿರೋಧಿ ಕ್ರಮಗಳ ಬಗ್ಗೆ, ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಬಳಿ ವಿವರವಾಗಿ ಚರ್ಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಮಿಲಿಟರಿ ಕ್ರಮವನ್ನ ನಿಲ್ಲಿಸುವ ವಿಷಯವನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನೇರವಾಗಿ ಚರ್ಚಿಸಲಾಗಿದೆ. ಇದರಲ್ಲಿ ಅಮೆರಿಕದ ಯಾವುದೇ ಮಧ್ಯಸ್ಥಿಕೆ ಇಲ್ಲ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವಿನ 35 ನಿಮಿಷಗಳ ಸುದೀರ್ಘ ದೂರವಾಣಿ ಸಂಭಾಷಣೆಯ ಬಗ್ಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ವಿವರ ಕೊಟ್ಟಿದ್ದಾರೆ. G7 ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಬೇಕಿತ್ತು ಅಂತ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅಮೆರಿಕಕ್ಕೆ ಬೇಗನೆ ಹಿಂತಿರುಗಬೇಕಾಯಿತು. ಇದರಿಂದಾಗಿ ಈ ಸಭೆ ನಡೆಯಲು ಸಾಧ್ಯವಾಗಲೇ ಇಲ್ಲ. ಇದಾದ ನಂತರ ಟ್ರಂಪ್ ಅವರ ಕೋರಿಕೆಯ ಮೇರೆಗೆ ಇಬ್ಬರು ನಾಯಕರು ಫೋನ್ನಲ್ಲಿ ಮಾತಾಡಿದ್ದಾರೆ. ಈ ಸಂಭಾಷಣೆ 35 ನಿಮಿಷಗಳದ್ದಾಗಿತ್ತು. ಇದರಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿ, ಆಪರೇಷನ್ ಸಿಂಧು, ನಂತರದ ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಯನ್ನ ವಿವರವಾಗಿ ಮಾತನಾಡಿದ್ದಾರೆ. ಈ ಸಂಭಾಷಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಇತ್ತೀಚೆಗೆ ನಡೆಸಿದ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅಮೆರಿಕದೊಂದಿಗೆ ಮಧ್ಯಸ್ಥಿಕೆ ಕೋರಿಲ್ಲ ಅಥವಾ ವ್ಯಾಪಾರದ ಬಗ್ಗೆ ಚರ್ಚಿಸಿಲ್ಲ ಅಂತ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಇದೇ ವೇಳೆ ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಅಂದ್ರೆ ಅಮೆರಿಕಕ್ಕೆ ಬರುವಂತೆ ವಿನಂತಿಸಿದ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನವನ್ನ ಪ್ರಧಾನಿ ನರೇಂದ್ರ ಮೋದಿ ನಯವಾಗಿ ತಿರಸ್ಕರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ
ವಿಕ್ರಮ್ ಮಿಶ್ರಿ ವಿವರಣೆ ನೀಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆನಡಾದಿಂದ ಹಿಂದಿರುಗುವಾಗ ಯುನೈಟೆಡ್ ಸ್ಟೇಟ್ಸ್ ಬಳಿ ಬಂದು ಹೋಗಬಹುದೇ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ರಂಪ್ ಕೇಳಿದ್ದಾರೆ. ಆದರೆ ಪೂರ್ವ ನಿಗದಿತ ಕಾರ್ಯಕ್ರಮಗಳ ಬದ್ಧತೆಗಳ ಕಾರಣದಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಅಸಹಾಯಕತೆ ಪ್ರದರ್ಶಿಸಿದ್ದಾರೆ ಅಂತ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ.